ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ಶಾಂತ HR. ಶಾಂತ HR. ಮೇಡಮ್ ಯಾವ ಗ್ರಾಮ ಪಂಚಾಯತಿಯಿಂದ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ? ಹೇರೂರು ಗ್ರಾಮ ಪಂಚಾಯತಿ. ಹೇರೂರು ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡಿದ್ದೀರಾ? ಹೌದು. ಮೇಡಮ್ ಇದೇ ಮೊದಲನೇವರೆಗೆ ತಾವು ಗೆದ್ದಿರ್ತಕ್ಕಂಥದ್ದ? ಹೌದು. ಮೇಡಮ್ ನೀವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತಗಳು ಎಷ್ಟಿದ್ವು ಮೇಡಮ್ ತಮಗೆ? 454. 454. ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆದ್ದಿರೋಂಥದ್ದು? 170. 170. ಮೇಡಮ್ ಯಾವ ಪಕ್ಷದಿಂದ ತಾವು ಗುರುತಿಸ್ಕೊಂಡಿದ್ದೀರಾ? BJP. ಮೇಡಮ್ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ರಾಜಕೀಯದ ಒಡನಾಟಗಳು? ಅಂದರೆ ನಾನೇನು ರಾಜಕೀಯದಲ್ಲಿ ಇರಲಿಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಇದ್ರು, ಅವರು ಒಡನಾಟದಲ್ಲಿ ಇದ್ದೆ. ಒಂದು 15-20 ವರ್ಷದಿಂದ ಒಡನಾಟದಲ್ಲಿದ್ದೆ. ಒಂದು 15-20 ವರ್ಷದಿಂದ ರಾಜಕೀಯದ ಅನುಭವ ತಮಗಿದೆ. ಮೇಡಮ್ ಮುಂಚೆ ತಮ್ಮ ವೃತ್ತಿ ಏನಾಗಿತ್ತು ಮೇಡಮ್? ಮುಂಚೆ ಏನಿಲ್ಲ, ಇದೆ ಜಮೀನು ವೃತ್ತಿನೇ. ಜಮೀನ್ ಕೆಲಸ ಮಾಡ್ತಾ ಇದ್ರಿ ಮೇಡಮ್? ಜಮೀನ್ ಕೆಲಸ ಮಾಡ್ತಾ ಇದ್ದು ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ಮೇಡಮ್? ಅಂದರೆ ನಮ್ಮ ಫ್ಯಾಮಿಲಿಯವರೆಲ್ಲ ರಾಜಕೀಯದಲ್ಲಿ ಇರೋದ್ರಿಂದ ನನಗೂ ಅವರ ಒತ್ತಡದಿಂದ ಒಂದು ರಾಜಕೀಯಕ್ಕೆ ಹೋಗೋಣ ಅಂತ ಒಂದು ಮನಸ್ಸಾಯಿತು. ಹಾಗಾದ್ರೆ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಯಾರೋ ರಾಜಕೀಯದಲ್ಲಿ ಇದ್ರು? ಇದ್ರು. ಯಾರು ಮೇಡಮ್ ಅವರು? ನಮ್ಮ ಮಾವ ಇದ್ದಾರೆ. ಮಾವ. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ ಇದ್ದಾನೆ, ಚಿಕ್ಕಮ್ಮನ ಮಗಳಿದ್ದಾಳೆ. ನಮ್ಮ ಮಾವಂದಿರೆಲ್ಲ ರಾಜಕೀಯದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ. ನಮ್ಮ ಮಾವ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು. ಹಾಗಾಗಿ ನೀವು ರಾಜಕೀಯಕ್ಕೆ ಬರೋ ಥರ ಆಗಿದೆ. ಹೌದು ಮೇಡಮ್. ನೀವು ಗೆದ್ದು 3 ವರ್ಷ ಕಳೆದಿದೆ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ರೆ ಮೇಡಮ್ ತಾವು? ನಮ್ಮ ಒಂದು ಇದರಲ್ಲಿ ನಮಗೆ ಏನೇನು ಕೆಲಸ ಮಾಡಿಸ್ಬೇಕು, ನಮ್ಮ ಒಂದು ಜನಗಳಿಗೆ ಓಟ್ ಕೊಟ್ಟು ನಮ್ಮನ್ನು ಗೆಲ್ಲಿಸಿದಂಥ ಜನಗಳಿಗೆ ಮನೇನ ಅಥವಾ ಒಂದು ನೀರ ಅಥವಾ ಒಂದು ರೋಡ ಏನು ಬೇಕು ಎಲ್ಲ ಕೆಲಸಗಳನ್ನು ನಮ್ಮ ಒಂದು ಪ್ರಕಾರ ಮಾಡಿಸ್ತಾ ಇದ್ದೀರಾ ಮೇಡಮ್? ಇನ್ನೂ 2 ವರ್ಷ ಕಾಲಾವಧಿ ಇದೆ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ಅಂದ್ರೆ ಇವಾಗ ನನಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿ 1 ತಿಂಗಳಾಯ್ತು ಅಷ್ಟೇ. ಇನ್ನೂ ಬಾರಿ ಕೆಲಸ ಮಾಡಬೇಕು ಅಂತ ನನ್ನಲ್ಲಿ ಒಂದು ಬಾರಿ ಮನಸ್ಸಿದೆ. ತುಂಬಾ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಾವು ಅನ್ಕೊಂಡಿದ್ದೀರಾ? ಅದಕ್ಕೂ ಮುಂಚೆ ನಮಗೆ ಇನ್ನು ನಮ್ಮ ಅದೇ MLA ಅವರು ಆಮೇಲೆ ಜಿಲ್ಲಾ ಪಂಚಾಯತಿ ಸದಸ್ಯರು, ಆಮೇಲೆ ಇನ್ನು ಇವ್ರದ್ದೆಲ್ಲ ಸಹಕಾರನೂ ಬೇಕು ನಮ್ಗೆ. ನಾವೇ ಮಾಡ್ತೀವಿ ಅಂತ ಹೇಳೋದಲ್ಲ, ಅವ್ರ ಸಹಕಾರದಿಂದ ಈಗ ನಾವು ಗೆದ್ದಿದ್ದೀವಿ, ನಾವು ಇಲ್ಲಿ ಕೆಲಸ ಮಾಡಿಸ್ತಿದೀವಿ ಅನ್ನೋದಕ್ಕಿಂತ ನಮಗೆ ಅವರು ಸಹಕಾರ ಮುಖ್ಯ. ಅವ್ರ ಸಹಕಾರ ಮುಖ್ಯ. ಮೇಡಮ್ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ? ಹೌದು, ಅಧ್ಯಕ್ಷರಾಗಿದೆ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಆ ಸ್ಥಾನ? ಅಂದ್ರೆ ನಾನು ಇವಾಗ 1 ತಿಂಗಳಾಗಿರೋದಷ್ಟೇ, ನನ್ಗೀಗ ಅಷ್ಟೇನಿದು ಅನುಭವ ಇಲ್ಲ. ಅಂತೂ ಪರವಾಗಿಲ್ಲ, ನಾವೆಲ್ಲ ಒಂದ್ಗೂಡಿದೀವಿ, ಎಲ್ಲ ಒಂದೇ ಪಕ್ಷದವರು ನಮ್ಮ ಪಂಚಾಯತಿಲಿ ಇರೋರು. ಅವ್ರ ಹತ್ರ ಎಲ್ಲ ನಾನು ಕೇಳಿ ತಿಳಿದ ಮಟ್ಟಿಗೆ ಅವ್ರ ಹತ್ರ ಎಲ್ಲ ಕೇಳಿ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀರಾ ಮೇಡಮ್? ನಿಮ್ಮ ಬಳಿ ಬಂದು ತಮ್ಮ ಗ್ರಾಮದ ಜನತೆ ಯಾವ್ದ್ರ ಬಗ್ಗೆ ಹೆಚ್ಚಿನ ಸಮಸ್ಯೆಗಳು ಹೇಳ್ಕೊಳ್ತಾ ಇರೋದು? ಅಂದ್ರೆ ನೀರು, ಮನೆ, ರೋಡು. ನೀರು, ಮನೆ, ರೋಡ್ ಆ ಸಮಸ್ಯೆಗಳು ಹೆಚ್ಚಾಗಿ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ರಾಜಕೀಯದಲ್ಲ ಮುಂದುವರಿಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಮೇಡಮ್? ಅದು ನೋಡ್ಬೇಕು, ಇನ್ನು ಹೇಳಿಕ್ಕಾಗಲ್ಲ ಹೇಗೆ ಮುಂದೆ ಯಾವ ತರ ಆಗುತ್ತೆ ಮೇಡಮ್. ನೀವು ಯಾವ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಮಾಡ್ತಾ ಇರೋಂಥದ್ದು ಮೇಡಮ್? ಅಂದ್ರೆ ಜನಗಳು ಯಾವ್ದ್ರ ಬಗ್ಗೆ ಬೇಡಿಕೆ ಇಡ್ತಾರ ಅದ್ರ ಬಗ್ಗೆ ನಾವು ಗಮನಕ್ಕೆ ತಗೊಂಡು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಮೇಡಮ್. ನೀವು ಈ ಸ್ಥಾನಕ್ಕೆ ಬರಕ್ಕೆ ತಮಗೆ ಸ್ಫೂರ್ತಿ ಅಂತ ಯಾರು ಇದಾರೆ ಮೇಡಮ್? ಅದೇ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಮ್ಮ ರವೀಂದ್ರ ಕುಕ್ಕುಳ್ಳಿ ಅವರು, ಆಮೇಲೆ ಇವರು ನಮ್ಮ ಶಾಸಕರಾದ DN ಶಿವರಾಜ್ ಅವರು, ಅವರೇ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ನೀವು ಈ ಮೂಲಕ ನಿಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಾನು ಹೇಳ್ತಾ ಇರೋದು, ಜನಗಳಿಗೆಲ್ಲ ಇವಾಗ ಮನೆ ಇಲ್ಲ, ನೀರಿಲ್ಲ, ರೋಡ್ ಇಲ್ಲ, ಅವ್ರ ಜನಗಳ ಕುಂದುಕೊರತೆಗಳನ್ನ ನಾವು ಗೆದ್ದು ಸುಮ್ಮನೆ ನಮ್ಮ ಸ್ಥಾನದಲ್ಲಿ ಕೂರೋದಲ್ಲ. ನಾವು ಅವ್ರು ನಮ್ಮನ್ನ ಓಟ್ ಕೊಟ್ಟು, ನಮ್ಮನ್ನ ನಂಬಿ ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಅವ್ರು ಏನು ಕೇಳ್ತಾರ ಅದನ್ನ ನಮ್ಮ ಕೈಲಾದ ಮಟ್ಟಿಗೆ, ನಮ್ಮ ಕೈಲಿ ಅವರು ಕೇಳ್ದಷ್ಟೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳೋದಲ್ಲ, ನಮ್ಮ ಕೈಲಾದ ಮಟ್ಟಿಗೆ ನಮ್ಗೆ ಏನು ಅವ್ರಿಗೆ ಮಾಡಿಸ್ಕೊಡ್ಬೇಕು, ಏನು ಅನುದಾನ ಬರುತ್ತೆ ಆದಷ್ಟು ಕೆಲಸ ಕಾರ್ಯಗಳು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನೀವು ಗೆದ್ದು ಈ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ನಿಮ್ ಗ್ರಾಮದ ಜನತೆಯ ಕಾರಣ. ಜನತೆನೇ ಕಾರಣ. ಈ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
ಅಂದ್ರೆ ಅದೇ ನಾನು ಹೇಳ್ತಾ ಇರೋದು, ಇವಾಗ ನನ್ನ ಗೆಲ್ಸ್ಕೊಟ್ಟಿದ್ದೀರಿ, ನಿಮ್ಗೆ ಏನೇ ಕೆಲಸ ಕಾರ್ಯಗಳು ಬೇಕಾದ್ರೂ ನಮ್ಮನ್ನು ಬಂದು ಕೇಳ್ಕೊಳ್ಳಿ. ನಮ್ಮ ಕೈಲಾದ ಮಟ್ಟಿಗೆ ನಿಮ್ಗೆ ಯಾವುದೇ ಕೆಲಸ ಕಾರ್ಯ ಇದ್ರೂ ಮಾಡ್ಕೊಡ್ತೀವಿ. ನಿಮ್ಗೆ ಏನು ಕಷ್ಟಗಳಲ್ಲೂ ನಾವು ಭಾಗಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನೇ ಕೆಲಸ ಕಾರ್ಯ ಆದ್ರೂ ನಾನ್ ಮಾಡ್ಕೊಡ್ತೀನಿ ಅಂತ ನಾನಲ್ಲ, ನಾವು. ಓಕೆ ಮೇಡಮ್, ಇಷ್ಟು ಸಮಯದ ಕಾಲ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ನಮಸ್ತೆ.